ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಧುಮೇಹ ಅಥವಾ ಡಯಾಬಿಟಿಸ್ ಈಗ ಕಾಮನ್ ಆಗ್ಬಿಟ್ಟಿದೆ. ಒಮ್ಮೆ ಈ ರೋಗಕ್ಕೆ ತುತ್ತಾದ್ರೆ ನಿಜಕ್ಕೂ ಬದುಕಿನುದ್ದಕ್ಕೂ ರೋಗಗಳ ಜೊತೆಗೇನೆ ಜೀವನ ನಡೆಸಬೇಕು. ಮಧುಮೇಹ ಅಪಾಯಕಾರಿ ರೋಗವಾದರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಸರಿಯಾದ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಡಯಾಬಿಟಿಸ್ನಿಂದ ದೂರ ಇರಬಹುದು. ಜೊತೆಗೆ ಪರಿಣಾಮಕಾರಿಯಾದ ಚಿಕಿತ್ಸೆಗೆ ಒಳಗಾದ್ರೆ ಮಧುಮೇಹಿಗಳು ನೆಮ್ಮದಿಯ ಜೀವನವನ್ನ ನಡೆಸಬಹುದು. ಇನ್ನು ಡಯಾಬಿಟಿಸ್ ರಿವರ್ಸಲ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಯಾರು ಈ ಚಿಕಿತ್ಸೆಯನ್ನ ಪಡಿಬಹುದು? ಇದರ ಪ್ರಯೋಜನ ಏನು? ಈ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಶತಾಯು ಆಯುರ್ವೇದ ಕ್ಲಿನಿಕ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲೇದಾಗಿ ಇಂಟ್ರೆಸ್ಟಿಂಗ್ ಅಂದ್ರೆ ಡಯಾಬಿಟಿಸ್ ರಿವರ್ಸಲ್ ಎಟ್ ಹೋಮ್ ಅನ್ನುವಂಥ ಕಾನ್ಸೆಪ್ಟ್, ಇದ್ರ ಬಗ್ಗೆ ಹೇಳೋದಾದ್ರೆ ಯಾವಾಗಲೂ ನೋಡ್ತೀವಿ ನಾವು, ಡಯಾಬಿಟೀಸ್ ಅಂದ ತಕ್ಷಣ ಬಂತು ಅಂದರೆ ಇದು ವಾಸಿ ಆಗದೆ ಇರೋ ಕಾಯಿಲೆ ಅಂತ. ಆಮೇಲೆ ಎಷ್ಟೊಂದು ಜನ ಡಯಾಬಿಟೀಸು ವಾಸಿ ಆಗುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಾಗಿದ್ರು ಕೂಡ ಅದು ಎಷ್ಟೊಂದು ಕಡೆ ಆನ್ಲೈನ್ ನೋಡಿರ್ತಾರೆ. ನೋಡಿಬಿಟ್ಟು ಡಯಾಬಿಟೀಸ್ ರಿವರ್ಸಲ್ ಅಂದ ತಕ್ಷಣ ಅಲ್ಲಿ ಎನ್ರೋಲ್ ಮಾಡಿದ ಮೇಲೆ ಈ ಫುಡ್ ತೊಗೊಳ್ಳಿ, ಈ ಮೆಡಿಸಿನ್ ತೊಗೊಳ್ಳಿ, ಅದೆಲ್ಲ ಶುರು ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಎಟ್ ಹೋಮ್ ಅಂತ ಏನಕ್ಕೆ ಅಂತಂದರೆ, ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿರೋದು ಡಯಾಬಿಟೀಸ್ ಇರೋದು ಎರಡು ಥರ ಅಂತ, ಟೈಪ್ 1 ಆ್ಯಂಡ್ ಟೈಪ್ 2 ಡಯಾಬಿಟೀಸ್. ಆಯುರ್ವೇದ ಪ್ರಕಾರ 20 ಟೈಪ್ಸ್ ಆಫ್ ಡಯಾಬಿಟೀಸ್ ಇದೆ. ಸೊ ಅದರಲ್ಲಿ ಯಾವ್ದು ಸ್ಟೇಜ್ ಇದೆ ಅಂತ ಒಂದು ಸರಿ ಕಂಡಿಡ್ಕೊಂಡ್ಬಿಟ್ರೆ ಅದು ತುಂಬ ಈಸಿಯಾಗಿ ಮನೆಯಲ್ಲಿ ರಿವರ್ಸ್ ಮಾಡ್ಬೋದು. ಆಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಡಯಾಬಿಟೀಸ್ ಈಸ್ ಎ ಮೆಟಬಾಲಿಕ್ ಸಿಂಡ್ರೋಮ್. ಇದು ಮೆಟಬಾಲಿಸಮ್ ಇಂದ ಆಗ್ತಾ ಒಂದು ಕಾಯಿಲೆ. ಅಂದರೆ ಈಗ ಚಯಾಪಚಯ ಕ್ರಿಯೆ ಏನಿರುತ್ತೆ ಅದರದ್ದು ಒಂದು ಸ್ವಲ್ಪ ಪ್ರಾಬ್ಲಮಿಂದ ಆಗೋ ಕಾಯಿಲೆನ ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಎಷ್ಟೊಂದು ಕಡೆ ಒಂದು ಇನ್ಸುಲಿನ್ ಸಿಕ್ರೇಷನ್ ಆಗ್ತಾ ಇರಲ್ಲ, ಅಥವಾ ಸಿಕ್ರೇಷನ್ ಆಗಿರೋ ಇನ್ಸುಲಿನು ಕ್ವಾಲಿಟಿ ಚೆನ್ನಾಗಿರಲ್ಲ. ಮೂರನೇದಾಗಿ ಇನ್ಸುಲಿನ್ ಸಿಕ್ರೇಷನ್ ಆಗುತ್ತೆ ಬಟ್ ಅಬ್ಸಾರ್ಪ್ಷನ್ ಆಗ್ತಾ ಇರಲ್ಲ. ಈ ಮೂರು ಕಂಡೀಷನ್ನಲ್ಲಿ ನಾವು 20 ಟೈಪ್ಸ್ ಏನು ಆಯುರ್ವೇದದಲ್ಲಿದೆ ಅದನ್ನು ನಾವು ತಿಳ್ಕೊಂಬಿಟ್ಟು ಯಾವ ಸ್ಟೇಜಲ್ಲಿದೆ ಅಂತ ಕಂಡಿಡಿದ್ಬಿಟ್ರೆ ಒಂದು ಸಿಂಪಲ್ಲಾಗಿ ಡಯಾಬಿಟಿಕ್ ಡಿಟಾಕ್ಸ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಆಗ್ತಾ ಇದ್ದಂಗೆ ಮನೆಯಲ್ಲೇ ಇದನ್ನು ನಾವು ಆರಾಮಾಗಿ ರಿವರ್ಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ತೋರಿಸ್ಕೊಳ್ಳುತ್ತೆ? ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಸಾಮಾನ್ಯ ಜನರಿಗೆ? ನೋಡಿ, ಯೂಶಲಿ ಈಗ ಎಲ್ಲರಿಗೂ ಗೊತ್ತು, ಆನ್ಲೈನಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತಾರೆ, ಜಾಸ್ತಿ ಹೋಗೋದು ಅಥವಾ ಯೂರಿನೇಷನ್ ಜಾಸ್ತಿ ಆಗೋದು, ಬಾಯಾರಿಕೆ ಜಾಸ್ತಿ ಆಗೋದು, ಕೆಲವೊಂದು ಸರಿ ಗಿಡ್ಡಿನೆಸ್ ಆಗೋದು, ಗೊತ್ತಿಲ್ಲದೇ ಗಿಡ್ಡಿನೆಸ್ ಥರ ಬರ್ತಾ ಇರುತ್ತೆ. ಸೊ ಅವಾಗ ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಒಂದು ಎರಡನೇದಾಗ್ಬಿಟ್ಟು ಈಗ ಮನೆಯಲ್ಲಿ ಯಾರಿಗಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಆದಷ್ಟು ಒಂದು 6 ಮಂತ್ಸ್ ಒನ್ಸು ಅಥವಾ ಇಯರ್ಲಿ ಒನ್ಸು ಈ ಥರ ಏನಾದರೂ ಸಿಂಪ್ಟಮ್ಸ್ ಬಂದಾಗೆ ಕೈಕಾಲು ಉರಿ ಆಗೋದು, ಕಣ್ಣು ಉರಿ ಆಗೋದು, ತುಂಬ ಬಾಯಾರಿಕೆ ಆಗೋದು, ಜಾಸ್ತಿ ಆಗೋದು, ಇದೆಲ್ಲ ಸಿಂಪ್ಟಮ್ಸು ಒಂಥರ ಡಯಾಬಿಟಿಸ್ ಸಿಂಪ್ಟಮ್ಸ್ ಇರುತ್ತೆ. ಒಂದು ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ, ಈಗಂತೂ ಬರೀ ಒಂದು ಪ್ರಿಕ್ ಮಾಡಿದರೆ ಸಾಕು ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಶುಗರ್ ವೇರಿಯೇಷನ್ ಆಯಿತು ಅಂತಂದರೆ ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳ ಬೇಗ ರಿವರ್ಸ್ ಮಾಡ್ಬೋದು. ಅದರಲ್ಲೂ ಟೈಪ್ 2 ಡಯಾಬಿಟೀಸ್ ಏನಿದೆ ಅಲ್ವಾ, ಈಗ ನಮ್ಮದು ಇವನ್ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ WHO ಅದು ಕೂಡ ಹೇಳುತ್ತೆ 98% ಡಯಾಬಿಟಿಕ್ ಪಾಪ್ಯುಲೇಷನ್ ಇರೋದು ಟೈಪ್ 2 ಡಯಾಬಿಟೀಸು. ಈ ಟೈಪ್ 2 ಡಯಾಬಿಟೀಸು 100% ರಿವರ್ಸಿಬಲ್. ಜಸ್ಟ್ ಒಂದೇ ಅವರು ಕೂಡ ಅದನ್ನೇ ಹೇಳ್ತಾರೆ, ಜಸ್ಟ್ ಡಯಟು ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ತು ಅಂದರೆ ಇದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಆಯುರ್ವೇದ ಕೂಡ 5,000 ವರ್ಷದಿಂದ ಹೇಳ್ತಾ ಇದೆ. ಇದೇನು 20 ಟೈಪ್ಸ್ ಡಯಾಬಿಟೀಸ್ ಇದೆ ಅದರಲ್ಲಿ ಒಂದು ಮಾತ್ರ ಇನ್ಕ್ಯೂರಬಲ್, ಉಳಿದಿದ್ದು 19 ಕ್ಯಾನ್ ಬಿ ಕ್ಯೂರ್ಡ್ ಆರ್ ಕಂಪ್ಲೀಟ್ಲಿ ರಿವರ್ಸ್ಡ್ ಅಂತ. ಅದನ್ನು ಕೂಡ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದರೆ ಈಸಿಯಾಗಿ ಆಗುತ್ತೆ. ಓಕೆ, ಹೆಚ್ಚಾಗಿ ಕೇಳೋದು ಟೈಪ್ 1 ಟೈಪ್ 2 ಅಂತ. ಅದರಲ್ಲಿ ಸಿಂಪ್ಟಮ್ಸ್ ಅಲ್ಲೂ ಏನು ವಿಭಿನ್ನತೆ ಇದೆಯಾ, ಹೇಗೆ ಡಾಕ್ಟರ್? ಮೇನ್ ಅಂದರೆ ಈಗ ಟೈಪ್ 1 ಡಯಾಬಿಟೀಸಲ್ಲಿ ಅನ್ಕಂಟ್ರೋಲ್ಡ್ ಇರುತ್ತೆ, ಆಮೇಲೆ ಇನ್ಸುಲಿನ್ ಡಿಪೆಂಡೆನ್ಸಿ ಬಂದೇ ಬರುತ್ತೆ. ಸೊ ಅದು ಮಾತ್ರ ಇಟ್ಸ್ ಅ ಮೇಜರ್ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ಬೋದು. ಇನ್ನು ಉಳಿದಿದ್ದೆಲ್ಲ ಅವರು ಬ್ರಾಡಾಗಿ ಕ್ಲಾಸಿಫೈ ಮಾಡೋದು ಟೈಪ್ 2 ಡಯಾಬಿಟೀಸ್ ಅಂತ. ಈಗ ನಾವು ಇತ್ತೀಚೆಗೆ ಒಂದು ಹೊಸ ರಿಸರ್ಚ್ ಬಂದಿರೋ ಪ್ರಕಾರ ಸಿಂಪಲ್ ಕಾರ್ಬೋಹೈಡ್ರೇಟ್ ನಾವೇನು ತಿಂತೀವಿ ಅದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದರೂ ಕೂಡ ಟೈಪ್ 2 ಡಯಾಬಿಟೀಸ್ ರಿವರ್ಸ್ ಮಾಡ್ಬೋದು. ಈಗೇನಾಗಿದೆ, ತುಂಬ ಆ್ಯಡ್ಗಳು ನೋಡ್ತಾರೆ, ಆನ್ಲೈನಲ್ಲಿ ನೋಡ್ತಾರೆ, ರಿವರ್ಸ್ ಡಯಾಬಿಟೀಸ್ ಅನ್ನೋದು, ಅವರು ಒಂದಷ್ಟು ಫುಡ್ ಪ್ಯಾಕೆಟ್ ಕೊಡೋದು, ಮೆಡಿಸಿನ್ ಪ್ಯಾಕೆಟ್ ಕಳಿಸೋದು, ಅದೆಲ್ಲ ಬೇಕಾಗಿಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಬೋದು. ಈಗ ಸಿಂಪಲ್ಲಾಗಿ ಹೇಳಬೇಕು ನಾನು ಅಂತಂದರೆ, ರೈಸ್ ತಿಂತಾರೆ ಎಲ್ಲರೂ. ರೈಸ್ ತಿನ್ನೋದು ಎಷ್ಟೊಂದು ಜನ ಅವಾಯ್ಡ್ ಮಾಡಿಬಿಟ್ಟು ಬರೀ ಚಪಾತಿ ತಿಂತಾರೆ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ರೈಸ್ಗೂ ಚಪಾತಿಗೂ ಡಿಫ್ರೆನ್ಸ್ ಏನು ಅಂತ. ರೈಸು ಕೂಡ ಕಾರ್ಬೋಹೈಡ್ರೇಟು, ಚಪಾತಿ ಕೂಡ ಕಾರ್ಬೋಹೈಡ್ರೇಟು. ಓನ್ಲಿ ಡಿಫ್ರೆನ್ಸ್ ಈಸ್ ಚಪಾತಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು, ಇದು ಸಿಂಪಲ್ ಕಾರ್ಬೋಹೈಡ್ರೇಟು. ಅದೇ ಥರ ಈಗ ನಾವು ರೈಸಲ್ಲಿ ರೆಡ್ ರೈಸು, ವೈಟ್ ರೈಸು ತುಂಬ ಜನಕ್ಕೆ ಗೊತ್ತಿಲ್ಲ. ಅನ್ಪಾಲಿಶ್ಡ್ ರೈಸು, ಪಾಲಿಶ್ಡ್ ರೈಸು. ಪಾಲಿಶ್ಡ್ ರೈಸ್ ಈಸ್ ಈಕ್ವಲ್ ಟು ಮೈದಾ.
ವೈಟ್ ರೈಸ್. ಹಾಂ, ಸೊ ನಾವು ಎಷ್ಟೊಂದು ಸರಿ ಮೈದಾನ ಅವಾಯ್ಡ್ ಮಾಡ್ತೀವಿ, ಚಪಾತಿ ತಿಂತೀವಿ ಹೋಲ್ ವೀಟ್ ಅಂತ. ಸೇಮ್ ವೇ ರೈಸಲ್ಲೂ ಕೂಡ ವೈಟ್ ರೈಸ್ ಬದಲಾಗಿ ಅವ್ರು ಏನಾದರೂ ರೆಡ್ ರೈಸ್ ತಿನ್ನೋಕ್ಕೆ ಶುರು ಮಾಡಿದರೆ ಅಥವಾ ಅನ್ಪಾಲಿಶ್ಡು ಬ್ರೌನ್ ರೈಸ್ ತಿಂದರೆ ಟೈಪ್ 2 ಡಯಾಬಿಟೀಸ್ ಭಾಳ ಈಸಿಯಾಗಿ ರಿವರ್ಸ್ ಮಾಡ್ಬೋದು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಥರ ಡಯಟ್ ತಿನ್ನಬೇಕು, ಯಾವ ಥರ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ. ಈಗ ಇನ್ನೊಂದು ಕೆಲವೊಬ್ರು ಇದ್ದಾರೆ, ಅವ್ರೇನು ಮಾಡ್ತಾರೆ, ಬೇರೆ ಎಲ್ಲ ಹಣ್ಣು ತಿನ್ನೋದಿಲ್ಲ, ಬರೀ ಪಪಾಯ ಮಾತ್ರ ತೊಗೊಳ್ತಾರೆ. ಎಷ್ಟೊಂದು ಇವನು ನಿಮಗೆ ಆಶ್ಚರ್ಯ ಆಗ್ಬೋದು, ಎಷ್ಟೊಂದು ಡಾಕ್ಟ್ರುಗಳಿಗೆ ಇವನ್ ಡಯಾಬೆಟಾಲಜಿಸ್ಟ್ಗಳಿಗೂ ಗೊತ್ತಿಲ್ಲ ಪಪಾಯದ್ರಲ್ಲಿ ಎಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತ. ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್ ಅಂತ ನಾವೇನು ಮಾಡ್ತೀವಿ, ಯಾವುದೋ ಒಂದು ಡಯಾಬಿಟಿಸ್ ಪೇಷಂಟ್ ಬಂದರೆ ಫಸ್ಟ್ ಅವ್ರದ್ದು ಕಂಪ್ಲೀಟ್ ಅನಾಲಿಸಿಸ್ ತೊಗೊಂಡು HbA1c ಇರ್ಬೋದು ಅಥವಾ ಅವ್ರದ್ದು ಫ್ಯಾಟಿ ಲಿವರ್ ಏನಾದರೂ ಇದೆಯಾ. ಯಾಕಂದರೆ ಫ್ಯಾಟಿ ಲಿವರು ಟೈಪ್ 2 ಡಯಾಬಿಟೀಸಲ್ಲಿ ಅಥವಾ ಡಯಾಬಿಟಿಕ್ ಪೇಷಂಟಲ್ಲಿ ಭಾಳ ಜಾಸ್ತಿ. ಎಲ್ಲರೂ ಅಂದ್ಕೊಂಡಿದ್ದಾರೆ ಫ್ಯಾಟಿ ಲಿವರ್ ಬರೋದು ಓನ್ಲಿ ಡ್ರಿಂಕ್ಸ್ ಮಾಡೋರಿಗೆ, ಓಕೆ, ಬಟ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರು ತುಂಬಾ ಕಾಮನ್ ಆಗಿದೆ ಈಗ. ಸೊ ನಾವು ಫ್ಯಾಟಿ ಲಿವರ್ ಇದ್ದರೆ HbA1c ಎಷ್ಟಿದೆ ನೋಡಿಬಿಟ್ಟು ಸೀಕ್ರಿಷನ್ ಆಗ್ತಾ ಇದೆಯಾ ಅಲ್ವಾ, ಅಬ್ಸಾರ್ಪ್ಷನ್ ರೇಟ್ ಏನಾದರೂ ವೇರಿಯೇಷನ್ ಇದೆಯಾ, ಒಬೆಸಿಟಿ ಏನಾದರೂ ಅಸೋಸಿಯೇಟೆಡ್ ಇದೆಯಾ, ಅದರಲ್ಲಿ ಅವ್ರ ಲೈಫ್ ಸ್ಟೈಲ್ ಏನಾದರೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಾ, ಅದೆಲ್ಲವೂ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ದೆನ್ ವಿ ವಿಲ್ ಪ್ಲ್ಯಾನ್. ಯಾಕಂದರೆ ಒಬ್ಬೊಬ್ರದ್ದು ಬಾಡಿ ಟೈಪು ಒಂದೊಂದು ಥರ ಬೇರೆ ಬೇರೆ ಇದೆ, ಅವರಿಗೆ ಬರ್ತಕ್ಕಂಥ ಡಯಾಬಿಟೀಸ್ ಕೂಡ ಬೇರೆ ಥರ. ಅದಕ್ಕೆ ಆಯುರ್ವೇದದಲ್ಲಿ 20 ಟೈಪ್ಸ್ ಅಂತ ಹೇಳಿರೋದು. ಅವರಿಗಿರೋ ಟ್ರೀಟ್ಮೆಂಟು ಕೂಡ ಬೇರೆ ಥರ ಇದೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಮಾಡಿದ ತಕ್ಷಣ ಆರಾಮಾಗಿ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು. ಓಕೆ ಡಾಕ್ಟರ್, ನಿಮ್ಗೇನು ಅನಿಸುತ್ತೆ, ಈಗ ಮಧ್ಯ ವಯಸ್ಸಿನವರಲ್ಲೂ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ, ಯಂಗ್ ಏಜ್ ಅವರಲ್ಲೂ ಬರುತ್ತೆ, ಏನು ಕಾರಣ ಇರ್ಬೋದು ಅಂತ? ಒಂದು ಮೇಜರ್ ಆಗಿರೋದು ಪ್ರಾಬ್ಲಮ್, ದಟ್ಸ್ ವೈಟ್ ವಿ ಕಾಲ್ ಇಟ್ ಆಸ್ ಅ ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸ್ ಅಂತ. ಡಯಾಬಿಟೀಸ್ನ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ನಮ್ಮದು. ಈಗ ಏನಾಗುತ್ತೆ, ಒಂದು ಕಾಲೇಜ್ ಮುಗಿತಾ ಇದ್ದಂಗೆ ನಮ್ಮದು ರ್ಯಾಟ್ ರೇಸ್ ಶುರು ಆಗಿಬಿಡುತ್ತೆ. ಕೆಲಸ ಹುಡ್ಕೊಳ್ಳೋದು, ಆಮೇಲೆ ಅಗ್ರೆಷನ್ನು, ಒಂದಷ್ಟು ಆಸ್ತಿಗಳು ಮಾಡ್ಕೊಳ್ಳೋದು, ಒಂದಷ್ಟು ಇನ್ನೂ ಗ್ರೋತ್ ಆಗಬೇಕು ಅಂತ ಆ ಸ್ಟ್ರೆಸ್ಸಲ್ಲಿ ನಾವು ಏನು ಮಾಡ್ತೀವಿ, ವಿ ಆರ್ ಫರ್ಗೆಟಿಂಗ್ ಅವರ್ ಲೈಫ್, ಅವರ್ ಬಾಡಿ, ಎಸ್ಪೆಷಲಿ ಬಾಡಿನ ವಿ ಆರ್ ನೆಗ್ಲೆಕ್ಟಿಂಗ್, ವಿ ಆರ್ ಓವರ್ ಅಬ್ಯೂಸಿಂಗ್ ದ ಬಾಡಿ. ಏನಾಗಿದೆ ಇತ್ತೀಚೆಗೆ, ಅದಕ್ಕೂ ಒಂದು ಲಿಮಿಟ್ ಇದೆ. ಈಗ ಏನಾಗುತ್ತೆ, ಯಂಗ್ ಏಜಲ್ಲಿ ಯುವರ್ ಮೆಟಬಾಲಿಸಮ್ ಇಸ್ ವೆರಿ ಹೈ, ನೀವು ಏನೇ ತಿಂದರೂ ನಡೆಯುತ್ತೆ, ಎಷ್ಟೇ ನಿದ್ರೆ ಮಾಡದೇ ಇದ್ದರೂ ನಡೆಯುತ್ತೆ. ಬಟ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಒನ್ಸ್ ಯು ಕ್ರಾಸ್ 30 ಆರ್ 35 ಆರ್ 40 ರೀಚ್ ಆಗ್ತಾ ಇದ್ದಂಗೆ ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮು ಅಕ್ಯುಮುಲೇಟ್ ಆಗಿ 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 ಅದು ಸಡನ್ನಾಗಿ ಬೌನ್ಸ್ ಆಗಿಬಿಟ್ಟು ಐದರ್ ಡಯಾಬಿಟೀಸು, ಬೇರೆ ಬೇರೆ ಥರ, ಈಗ ಆಸ್ತಮಾ ಆಗಲಿ, ಇಂಡೈಜೆಷನ್ ಆಗಲಿ, ಕೋಲೈಟಿಸು, ಇರಿಟೇಬಲ್ ಬೌಲ್ ಸಿಂಡ್ರೋಮು, ಈ ಥರ ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಸು ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಹಾರ್ಟ್ ಅಟ್ಯಾಕ್ ಕೇಸ್ ಇರ್ಬೋದು ಅಥವಾ ಈ ಡಯಾಬಿಟಿಸ್ ಕೇಸು, ಮುಂಚೆ ನಾವೆಲ್ಲ ಇದು 50+ 60+ ಇರೋರಿಗೆ ಬರೋದು, ಈಗ ಯು ಕ್ಯಾನ್ ಸಿ ಅರೌಂಡ್ 25+, 30+. ಸರಿಯಾಗಿದ್ದ ಸಡನ್ನಾಗಿ ಅವನಿಗೆ ಅಟ್ಯಾಕ್ ಬಂದುಬಿಡ್ತು, ಹೋಗ್ಬಿಟ್ಟ ಅಂತ. ಬಿಕಾಸ್ ವಿ ಆರ್ ನೆಗ್ಲೆಕ್ಟಿಂಗ್ ಅವರ್ ಹೆಲ್ತ್ ಅ ಲಾಟ್ ಆ್ಯಂಡ್ ವಿ ಆರ್ ಓವರ್ ಅಬ್ಯೂಸಿಂಗ್ ವಿತ್. ಏನಾಗಿದೆ, ಮುಂಚೆ ರಿಚ್ ಫುಡ್ ಎಲ್ಲ ಯಾವುದಾದ್ರೂ ಒಂದು ಒಕೇಶನ್ ಇದ್ದಾಗ ಮಾತ್ರ ತಿಂತಿದ್ವಿ, ಯಾವುದಾದ್ರು ಫೆಸ್ಟಿವಲ್ ಇದ್ದಾಗ ಮಾತ್ರ ತಿಂತಿದ್ವಿ. ಈಗ ಹೆಂಗಾಗಿದೆ, ಎವ್ರಿ ಡೇ ಇಸ್ ಅ ಫೆಸ್ಟಿವಲ್, ಕಾಸು ಕೊಟ್ಟರೆ ಎಲ್ಲ ಈಸಿಯಾಗಿ ಸಿಗುತ್ತೆ. ಆಮೇಲೆ ತಿಂತಾ ಇರೋ ಫ್ರೈಡ್ ಫುಡ್ಡು ಕೂಡ, ಹಳೆ ಕಾಲದಲ್ಲಿ ಏನಾಗೋದು, ಮನೆಯಲ್ಲಿ ಎಣ್ಣೆನಲ್ಲಿ ಏನಾದರೂ ಕರೆದ್ರೆ ಆ ಎಣ್ಣೆನ ಈವ್ನಿಂಗ್ ಡಿಸ್ಕಾರ್ಡ್ ಮಾಡಿಬಿಡ್ತಿದ್ರು, ಬಿಸಾಡ್ಬಿಡ್ತಿದ್ರು, ಅದನ್ನು ಮತ್ತೆ ಯೂಸ್ ಮಾಡ್ತಿರ್ಲಿಲ್ಲ. ಈಗ ನೋಡಿ ನೀವು, ಈಗ ಮ್ಯಾಕ್ಡಿ ಇರ್ಬೋದು, ಎಲ್ಲೇ ಯಾವುದೇ ಅಂಗಡಿಗೆ ಹೋಗಿ ಅದೇ ಆಯಿಲ್ ಆಲ್ಮೋಸ್ಟ್ 1 ಮಂತ್ ಗಟ್ಟಲೆ ಯೂಸ್ ಮಾಡ್ತಾರೆ. ಸೊ ವೆನ್ ಯು ಆರ್ ಹೀಟಿಂಗ್ ರಿಪೀಟೆಡ್ಲಿ ಆಯಿಲ್, ಇಟ್ ಕಾಸಸ್ ಟ್ರಾನ್ಸ್ ಫ್ಯಾಟ್. ಆ ಟ್ರಾನ್ಸ್ ಫ್ಯಾಟಿಂದ ಏನಾಗುತ್ತೆ, ಈ ಆರ್ಟ್ರಿಯಲ್ ಬ್ಲಾಕೇಜ್ ಆಗೋದು, ಮೆಟಬಾಲಿಕ್ ಸಪ್ರೆಷನ್ ಆಗೋದು, ಹಾಗಾಗ್ಬಿಟ್ಟು ಈ ಮೆಟಬಾಲಿಕ್ ಡಿಸೀಸಸ್ ಏನಿದೆ, ಡಯಾಬಿಟೀಸ್, ಒಬೆಸಿಟಿ, ಹೈಪರ್ ಟೆನ್ಷನ್, ಇದೆಲ್ಲ ಜಾಸ್ತಿ ಆಗಿದೆ. ಓಕೆ ಡಾಕ್ಟರ್, ಜೆನೆಟಿಕಲಿ ಬರುವಂಥ ಚಾನ್ಸಸ್ ಎಷ್ಟು ಮಟ್ಟಿಗೆ ಇದೆ? ಇನ್ ಕೇಸ್ ಜೆನೆಟಿಕಲಿ ಬಂದಿದೆ ಆದರೆ ಅದು ಯಾವ ಏಜಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ? ಯೂಶಲಿ ಟೈಪ್ 1 ಡಯಾಬಿಟೀಸು ವಿ ಯೂಶಲಿ ಕಾಲ್ ಇಟ್ ಆಸ್ ಎ ಜೆನೆಟಿಕ್ಕು. ಟೈಪ್ 2 ಡಯಾಬಿಟೀಸು ವಿ ವೋಂಟ್ ಕಾಲ್ ಇಟ್ ಆಸ್ ಎ ಜೆನೆಟಿಕ್ಕು. ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಮ್ಮ ತಂದೆ ತಾಯಿಗಿತ್ತು ನನಗೆ ಬಂತು ಅಂತ. ತಂದೆ ತಾಯಿಗಿದ್ರು ಕೂಡ ಮಕ್ಕಳಲ್ಲಿ ಬರದೇ ಇರೋದು ತುಂಬ ಕೇಸಸ್ ಇದೆ. ಬಟ್ ಅದು ಏನು ಅಂದರೆ, ಲೈಫ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡ್ತು ಅಂತಂದರೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಲೈಫ್ ಸ್ಟೈಲ್, ಈಗ ನಾವು ಈಗಿರೋ ಲೈಫ್ ಸ್ಟೈಲ್ಗೆ ನ್ಯಾಚುರಲಿ ಈವನ್ ಪೇರೆಂಟ್ಸ್ಗಿಲ್ಲ ಅಂದರೂ ನಮಗೂ ಕೂಡ ಬರುತ್ತೆ. ಸೊ ಜೆನೆಟಿಕಲಿ ಇರೋದನ್ನು ಯೂಶಲಿ ಚೈಲ್ಡ್ಹುಡ್ಡಲ್ಲಿ ಟೈಪ್ 1 ಡಯಾಬಿಟೀಸು ಭಾಳ ಕಾಮನ್ ಆಗಿ ಕಾಣುತ್ತೆ. ಓಕೆ, ಆಸ್ ಎ ಡಾಕ್ಟರ್ ಯಾವ ಏಜ್ನಲ್ಲಿ ಡಯಾಬಿಟೀಸ್ ಕಾಣಿಸ್ಕೊಳ್ಳೋದು ಸಾಮಾನ್ಯ ಅಂತ ಹೇಳ್ತೀರಾ? ಯಾವ ಏಜ್ ಕ್ರಾಸ್ ಆದಮೇಲೆ? ಯೂಶಲಿ ನಾವು ಹಾಗೆ ಸೈಂಟಿಫಿಕ್ ಇದ್ರ ಪ್ರಕಾರ ತೊಗೊಂಡ್ರೆ 35+, 40+ ಅಂತಂದರೆ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಓಕೆ, ಅವ್ರಿಗೊಂದು ಕಾಯಿಲೆ ಅಂತ ಬಂದಿದೆ ಅಂತ. ಬಟ್ ಈ ಯಂಗ್ ಏಜಲ್ಲಿ ಬರುತ್ತೆ ನೋಡಿ, ಇಟ್ಸ್ ಅನ್ಅಕ್ಸೆಪ್ಟೇಬಲ್. ಒಂಥರ ಇದು ನಾವು ಮಾಡ್ಕೊಂಡಿರೋದು. ನಮ್ಮದು ಬಾಡಿ ಸರಿ ಇಟ್ಕೊಂಡ್ಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಸರಿ ಇರ್ತಿತ್ತು ಅಂದರೆ ಇಟ್ ನೆವರ್ ವುಡ್ ಹ್ಯಾವ್ ಕಮ್. ಸೊ ದಟ್ ಈಸ್ ಫಾರ್ ಶ್ಯೂರ್.
ಓಕೆ ಡಾಕ್ಟರ್, ಇನ್ನು ಇನ್ಫ್ಯಾಂಟ್ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆಯಾ? ಅದು ಯಾವ ಟೈಪ್ ಆಗಿರುತ್ತೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಕೇರ್ ತೆಗೆದುಕೊಳ್ಳದೆ ಇರೋದಕ್ಕೆ ಏನು ಕಾರಣ? ಇಲ್ಲ ಹಂಗಂತಲ್ಲ. ಯೂಶಲಿ ಟೈಪ್ 1 ಡಯಾಬಿಟೀಸು ನ್ಯೂ ಬಾರ್ನ್ ಬೇಬಿನಲ್ಲೆಲ್ಲ ಬರೋದು ಯೂಶಲಿ ಟೈಪ್ 1 ಡಯಾಬಿಟೀಸು ವಿಚ್ ಇಸ್ ಲೈಕ್ ಹೆರಿಡಿಟ್ರಿ. ಅವರಲ್ಲಿ ಏನಾಗಿರುತ್ತೆ, ಐದರ್ ಪ್ಯಾಂಕ್ರೈಸ್ ಇಸ್ ನಾಟ್ ಸೀಕ್ರೆಟಿಂಗ್ ಇನ್ಸುಲಿನ್ ಆರ್ ಪ್ಯಾಂಕ್ರೈಸ್ ಇಸ್ ಅಬ್ಸೆನ್ಸ್ ಇಸ್ ದೇರ್, ಅಥವಾ ಇಟ್ ಇಸ್ ಕಂಪ್ಲೀಟ್ಲಿ ಪ್ಯಾರಲೈಸ್ಡ್. ಅದು ವರ್ಕೇ ಆಗದೆ ಇರುವಾಗೆ ಅವ್ರಿಗೆ ಟೈಪ್ 1 ಡಯಾಬಿಟೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಟೈಪ್ 2 ಈಸ್ ಪ್ಯೂರ್ಲಿ ಇಟ್ಸ್ ಅವರ್ ಸಿನ್ ಅನ್ನೋ ಥರ ನಾವು ಮಾಡ್ಕೊಂಡಿರೋದು ಇದು. ಸೊ ಈಸಿಯಾಗಿ ನಮ್ಮದು ಫುಡ್ ಮೇಲೆ ಕಂಟ್ರೋಲ್ ಇತ್ತು, ಡಯಟ್ ಮೇಲೆ ಕಂಟ್ರೋಲ್ ಇದ್ದರೆ ಅದನ್ನು ಈಸಿಯಾಗಿ ರಿವರ್ಸ್ ಮಾಡ್ಬೋದು ನಾವು. ಡಾಕ್ಟರ್, ಬಹಳಷ್ಟು ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ರಿವರ್ಸ್ ಆಗೋದು ಸಾಧ್ಯನಾ ಅಂತ. ಎಷ್ಟೋ ಸಮಯದಿಂದ ಮೆಡಿಸಿನ್ ತೊಗೊಂಡು ಬಂದಿರ್ತಾರೆ, ಫೆಡ್ಅಪ್ ಆಗಿರ್ತಾರೆ, ರಿಯಲಿ ಹೇಳ್ಬೇಕಂತ ಹೇಳಿದ್ರೆ ರಿವರ್ಸ್ ಸಾಧ್ಯನಾ ಅಂತ ಕೇಳ್ತಾರೆ. ನೀವು ಬಿಲೀವ್ ಮಾಡೋದಿಲ್ಲ, 90% ಡಿಸೀಸಸ್, ನಾಟ್ ಓನ್ಲಿ ಡಯಾಬಿಟೀಸ್, 90% ಕಾಯಿಲೆಗಳು ನಾವು ಆರಾಮಾಗಿ ರಿವರ್ಸ್ ಮಾಡ್ಬೋದು ಮನೆಯಲ್ಲೇ. ಸಿ ಈಗ ಇಷ್ಟೊಂದು ಮಾಡರ್ನೈಸ್ಡ್ ಮೆಡಿಕಲ್ ಸಿಸ್ಟಮ್ ಬಂದಿರೋದು ಈಗ ಒಂದು 50-60 ಇಯರ್ಸ್ ಬ್ಯಾಕು. ಅದಕ್ಕಿಂತ ಮುಂಚೆ ಎಲ್ಲಿತ್ತು? ಇವಾಗೂ ನೋಡಿ ಮನೆಯಲ್ಲಿ ಕೆಮ್ಮು ಜ್ವರ ನೆಗಡಿ ಎಲ್ಲ ಬಂದಿದೆ ಅಂದರೆ ಅಜ್ಜಿಂದ್ರೆ ಇವಾಗೂ ಒಂದು ಕಷಾಯ ಮಾಡಿಕೊಡ್ತಾರೆ, ಇನ್ಸ್ಟೆಂಟಾಗಿ ಕಡಿಮೆ ಆಗುತ್ತೆ. ಬಿಕಾಸ್ ದೇ ನೋ ವೈರಲ್ ಇನ್ಫೆಕ್ಷನ್ ಏನೇ ಬಂದರೂ ಇಟ್ ವಿಲ್ ಟೇಕ್ ಅರೌಂಡ್ 5 to 7 days ಟು ಡೈ ಇಟ್ ಸೆಲ್ಫ್. ಯಾವುದಕ್ಕೂ ಆ್ಯಂಟಿವೈರಲ್ ಮೆಡಿಸಿನ್ ಇಲ್ಲಿವರೆಗೆ ಬಂದಿಲ್ಲ. ಓಕೆ, ಸೊ ಇಟ್ ವಿಲ್ ಗೋ ಆಫ್ಟರ್ 5 to 7 days. ಬಟ್ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಒಂದಷ್ಟು ಆ್ಯಂಟಿಬಯೋಟಿಕ್ ತೊಗೊಳ್ತೀವಿ, ಒಂದಷ್ಟು ಪೇನ್ ಕಿಲ್ಲರ್ ತೊಗೊಳ್ತೀವಿ, ತೊಗೊಂಡಾಗ ಏನಾಗುತ್ತೆ, ಬಾಡಿ ಇಮ್ಯುನಿಟಿ ಸಪ್ರೆಸ್ ಆಗ್ತಾ ಬರುತ್ತೆ. ಆ ಸಪ್ರೆಸ್ಡ್ ಇಮ್ಯುನಿಟಿ ಇಸ್ ಕಾಸಿಂಗ್ ಸೋ ಮೆನಿ ಅದರ್ ಡಿಸೀಸ್. ವಿ ಆರ್ ಇಗ್ನೋರೆಂಟ್ ಆಫ್ ಇಟ್. ಅದರಲ್ಲಿ ಡಯಾಬಿಟೀಸು ಇದೆ, ಒಬೆಸಿಟಿ ಇದೆ, ಆಲ್ ಇಮ್ಯುನಿಟಿ ರಿಲೇಟೆಡ್ ಡಿಸೀಸಸ್ಸು ಕೂಡ ಇದರಿಂದನೇ ಬರ್ತಾ ಇರುತ್ತೆ. ಕಾಯಿಲೆ ಇರೋರಿಗೆ ಬಹುಶಃ ಗೊತ್ತಿರ್ಬೋದು ಕಾಂಪ್ಲಿಕೇಶನ್ಸ್. ಸಾಮಾನ್ಯವಾಗಿ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಡಾಕ್ಟರ್? ಡಯಾಬಿಟೀಸಲ್ಲಿ ಮೇನಾಗಿ ಅದನ್ನೇ ಎಲ್ರಿಗೂ ಹೇಳೋದು, ತುಂಬ ಜನ ಡಯಾಬಿಟೀಸ್ ಅಂದ ತಕ್ಷಣ ಭಾಳ ಸಿಂಪಲ್ಲಾಗಿ ತೊಗೊಳ್ತಾರೆ, ಅದನ್ನಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಕೇರ್ ತೊಗೊಳ್ಳಲ್ಲ. ಯಾವಾಗಲೂ ಅಷ್ಟೇ HbA1c ಏನಿದೆ ಅದು ನಾವು ಆ್ಯಾವ್ರೇಜ್ 3 monthsದು ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಟು ಬಿ ಆಲ್ವೇಸ್ ಬಿಲೋ 6.5, ಆವಾಗ ಮಾತ್ರ ಒಳ್ಳೆಯದು. ಇಲ್ಲಾಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಡಯಾಬಿಟೀಸಿಂದ ನರಗಳ ಮೇಲೆ ಎಫೆಕ್ಟ್ ಆಗೋದು, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು, ಡಯಾಬಿಟಿಕ್ ರೆಟಿನೋಪತಿ ಕಣ್ಣು ಮೇಲೆ ಎಫೆಕ್ಟ್ ಆಗೋದು ತುಂಬಾ ಡ್ರಾಸ್ಟಿಕ್ ಆಗಿದೆ. ಎಷ್ಟೊಂದು ಜನಕ್ಕೆ ನಾವು ಈಗ ಏನಾಗುತ್ತೆ 30 to 40 ಏಜ್ವರೆಗೆ 44ವರೆಗೆ ಗೊತ್ತಾಗಲ್ಲ, 45 ಆದಮೇಲೆ ಇದ್ರ ಸಿಮ್ಟಮ್ಸ್ ಗೊತ್ತಾಗುತ್ತಲ್ಲ, ಅಷ್ಟೊತ್ತಿಗೆ ಆ ಮನುಷ್ಯಂದು ಆ್ಯಕ್ಟಿವ್ ಲೈಫು ಸ್ವಲ್ಪ ಕಡಿಮೆ ಆಗ್ತಾ ಬಂದಿರುತ್ತೆ. ಮೇ ಬಿ ಇಟ್ಸ್ ಬಿಕಾಸ್ ಆಫ್ ದ ಪ್ರೋಗ್ರೆಸ್ಸಿಂಗ್ ಏಜು, ಜೊತೆಗೆ ಡಿಸೀಸು ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಅವಾಗ ಹೆಚ್ಚಿಗೆ ಜನಕ್ಕೆ ಕಾಣ್ಕೊಳ್ಳಲ್ಲ. 25ರಿಂದ 45 ಮಾತ್ರ ಆ್ಯಕ್ಟಿವಿಟಿ ನೋಡ್ತಾರೆ, ನಂದಲ್ಲಿ ಶುಗರ್ ಕಂಟ್ರೋಲಲ್ಲಿದೆ, ಅವ್ನ ಕಂಟ್ರೋಲಿತ್ತು ಇವ್ನ ಕಂಟ್ರೋಲಿತ್ತು ಹಾಗೆ ಅಂದ್ಕೊಂಡು ದೇ ವಿಲ್ ಇಂಡಲ್ಜ್ ಮೋರ್ ಇನ್ ದೋಸ್ ಹ್ಯಾಬಿಟ್ಸ್. ಅವಾಗ ಏನಾಗುತ್ತೆ, ದೇ ವಿಲ್ ಕಾಂಪ್ಲಿಕೇಟ್ ದೇರ್ ಬಾಡಿ. ಈ ಡಯಾಬಿಟಿಕ್ ಕಿಡ್ನಿ ಮೇಲೆ, ಕಣ್ಣು ಮೇಲೆ, ನರ ಮೇಲೆ ಏನು ಎಫೆಕ್ಟ್ ಇದೆ ಅಲ್ವಾ, ದಟ್ಸ್ ವೆರಿ ಡ್ರಾಸ್ಟಿಕ್. ಜೊತೆಗೆ ಬೇರೆ ಆರ್ಗನ್ಗಳ ಮೇಲೆ, ಈವನ್ ಹಾರ್ಟ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ಶುಗರ್ ಬಂದ ತಕ್ಷಣ ರೆಗ್ಯುಲರ್ ಚೆಕಪ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಡಯಟು, ಒಂದಷ್ಟು ಲೈಫ್ ಸ್ಟೈಲು, ಒಂದಷ್ಟು ಮೆಡಿಸಿನ್ ತೊಗೊಂಡು ಲೈಫ್ ಲಾಂಗು ಅದ್ರ ಕಾಂಪ್ಲಿಕೇಶನ್ ಇಲ್ಲದೇ ಬದುಕ್ಬೋದು. ಡಾಕ್ಟರ್, ಇವಾಗ ಹೆಣ್ಮಕ್ಳು ಹಾಗೆ ಗಂಡಸರು ಅಂತ ತಗೊಂಡಾಗ ಯಾರಲ್ಲಿ ಹೆಚ್ಚಾಗಿ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ, ಏನು ಕಾರಣ ಇರುತ್ತೆ? ಅದಕ್ಕೇನು ಜೆಂಡರ್ ಸ್ಪೆಸಿಫಿಕ್ ಏನಿಲ್ಲ. ಬಟ್ ಯೂಶಲಿ ನೀವು ನೋಡಿರ್ಬೋದು ಲೇಡೀಸಲ್ಲಿ ಡಯಾಬಿಟಿಸ್ ಸ್ವಲ್ಪ ಕಡಿಮೆ. ನಾಟ್ ಓನ್ಲಿ ಡಯಾಬಿಟೀಸು, ಕಾಯಿಲೆಗಳು ಏನು ಸಫರ್ ಆಗೋದಿದೆ ಅಲ್ವಾ ಲೇಡೀಸಲ್ಲಿ ಸ್ವಲ್ಪ ಕಂಪ್ಯಾರೇಟಿವ್ಲಿ ಲೆಸ್ಸರ್ ದೆನ್ ದ ಮೆನ್. ಇಟ್ ಇಸ್ ನಾಟ್ ಬಿಕಾಸ್ ಮೆನ್ ಆರ್ ಮೋರ್ ಪ್ರೋನ್ ಟು ಸ್ಟ್ರೆಸ್ ಅಂತಲ್ಲ, ಬಿಕಾಸ್ ಮಂತ್ಲಿ ಸೈಕಲ್ ಇರುತ್ತಲ್ವ. ಸೊ ಅವಾಗ ಏನಾಗುತ್ತೆ, ಫ್ರೆಶ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾಯಿಲೆಗಳ ಇಂಟೆನ್ಸಿಟಿ ಲೇಡೀಸಲ್ಲಿ ಕಡಿಮೆ, ಜೆಂಟ್ಸಲ್ಲಿ ಜಾಸ್ತಿ. ಬಟ್ ಲೇಡೀಸಲ್ಲಿ ಬಂದರೆ ತಡ್ಕೊಳ್ಳೋ ಶಕ್ತಿನೂ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್ ಇವಾಗಲೇ ಹೇಳ್ತಾ ಇದ್ರು ಡಯಾಬಿಟಿಸ್ಗೆ ಏನೇನು ಕಾರಣಗಳಿರುತ್ತೆ, ಹಾಗೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ತೋರಿಸ್ಕೊಳ್ಳುತ್ತೆ, ಯಾವ ಟೈಪ್ನ ಡಯಾಬಿಟಿಸ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ರಿವರ್ಸಲ್ ಟ್ರೀಟ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀವಿ. ಡಾಕ್ಟರ್ ಅವಾಗಲೇ ಡಯಾಬಿಟಿಸ್ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರು. ಇನ್ನು ಶತಾಯು ಆಯುರ್ವೇದ ಕ್ಲಿನಿಕ್ಸ್ ಸ್ಪೆಷಾಲಿಟಿನ ತಿಳಿಸ್ಕೊಡ್ಲೇಬೇಕು. ರಿವರ್ಸಲ್ ಟ್ರೀಟ್ಮೆಂಟ್ ಸಾಧ್ಯ ಅಂತ ಡಾಕ್ಟರ್ ಅವಾಗಲೇ ಹೇಳ್ತಾ ಇದ್ರಿ ನೀವು, 90% ಎಲ್ಲ ಕಾಯಿಲೆಗೂ ಸಾಧ್ಯ ಅಂತ. ಅದೇ ನಿಮ್ಮ ಕ್ಲಿನಿಕ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದಾ? ಯಾವ ರೀತಿಯಾದ ಟ್ರೀಟ್ಮೆಂಟ್ ಇರುತ್ತೆ? ಯಾವುದೇ ಕಾಯಿಲೆ ಇರಲಿ, ಫಸ್ಟ್ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ ಬಾಡಿ ಅನಾಲಿಸಿಸ್ ಮಾಡಬೇಕು. ಯಾಕೆ ಒಬ್ಬೊಬ್ರದ್ದು ಬಾಡಿ ಟೈಪು ಒಂದೊಂದು ಥರ ಇದೆ. ಈಗ ನೋಡಿ, ಕೆಲವರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕೂಲ್ ಡ್ರಿಂಕ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಒಂಚೂರು ಇಷ್ಟ ಆಗಲ್ಲ, ಕೆಲವರು ಫ್ರೈಡ್ ಫುಡ್ ತಿಂತಾರೆ, ಕೆಲವರು ಸ್ವೀಟ್ಸ್ ಮಾತ್ರ ಇಷ್ಟ ಆಗುತ್ತೆ. ಸೊ ಅದು ಒಂದೊಂದು ಬಾಡಿ ಟೈಪ್ ಅನುಗುಣವಾಗಿ ಅವ್ರದ್ದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಅವ್ರ ಲೈಕಿಂಗ್ಸು, ಡಿಸ್ಲೈಕಿಂಗ್ಸ್ ಇರುತ್ತೆ. ಅದೇ ಥರ ಕಾಯಿಲೆ ಕೂಡ ಎಲ್ಲರಿಗೂ ಡಯಾಬಿಟಿಸ್ ಬರೋದಿಲ್ಲ. ಯೂಶಲಿ ನಾವೇನು ಹೇಳ್ತೀವಿ, ಪಿತ್ತ ಪ್ರಕೃತಿಯವರಿಗೆ ಅಂತ ಹೇಳ್ತೀವಿ. ದೋಸ್ ಹ್ಯಾವ್ ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಇರುತ್ತೆ ಅವರಿಗೆ, ಯಾಕೆ ಮೆಟಬಾಲಿಕ್ ಡಿಸೀಸಸ್ಸು ಜಾಸ್ತಿ ಬರುತ್ತೆ ಅವರಿಗೆ. ಸೊ ಆ ಥರ ನಾವೇನು ಮಾಡ್ತೀವಿ, ಯಾವುದೇ ಕಾಯಿಲೆ ಬಂದರೂ ಫಸ್ಟು ವಿಲ್ ಅನಲೈಸ್ ಆ್ಯಂಡ್ ವಿಲ್ ಡಯಾಗ್ನೋಸ್ ಅಕಾರ್ಡಿಂಗ್ ಟು ದೇರ್ ಬಾಡಿ ಟೈಪ್. ಆವಾಗ ಏನಾಗುತ್ತೆ, ನಮಗೆ ಅರ್ಧ ಕಂಟ್ರೋಲ್ಗೆ ಬರುತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕೆ.
ಆಮೇಲೆ ಸ್ಪೆಸಿಫಿಕ್ ಆಗಿ ಯಾವ ಕಾಯಿಲೆ ಇದೆ, ಎಷ್ಟು ವರ್ಷದಿಂದ ಇದೆ, ಯಾವ್ಯಾವ ಆರ್ಗನ್ನ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ವಿ ಆರ್ ವೆರಿ ಕಾನ್ಫಿಡೆಂಟ್. ನಾವು ಈವನ್ ರಿವರ್ಸ್ ಡಯಾಬಿಟೀಸ್, ಏನ್ಷಿಯಂಟ್ ಸೀಕ್ರೆಟ್ಸ್ ರಿವರ್ಸ್ ಡಯಾಬಿಟೀಸ್ ಅಂತ ಒಂದು ಬುಕ್ ಕೂಡ ಬರೆದಿದ್ದೀವಿ. ಅದ್ರ ಬಗ್ಗೆ ಕೇಳಬೇಕು ಅನ್ಕೊಂಡೆ ನಾನು, ಏನೇನು ಸ್ಪೆಷಾಲಿಟಿ ಇದೆ, ಏನು ಸ್ಫೂರ್ತಿ ಅಂತ. ಓಕೆ, ಸೊ ಅದರದ್ದು ನಿಮಗೆ ಹೇಳ್ತೀನಿ. ಫಸ್ಟ್ ಈಗ ಟ್ರೀಟ್ಮೆಂಟಲ್ಲಿ ಬಂತು ಅಂತಂದರೆ ಎನಿ ಟ್ರೀಟ್ಮೆಂಟ್ ವಿ ಟೇಕ್, ಫಸ್ಟ್ ಅದು ಯಾಕೆ ಬಂದಿದೆ ಅಂತ ನಾವು ಕಂಡುಹಿಡಿದು ಬಿಟ್ಟರೆ ಅದನ್ನು ಸರಿ ಮಾಡೋದು ಭಾಳ ಈಸಿ. ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಕಾಯಿಲೆ ಬರಬೇಕಾದ್ರೂ ಸಡನ್ನಾಗಿ ಶುರು ಆಗೋದಲ್ಲ. ಆಯುರ್ವೇದದಲ್ಲಿ ನಾವೇನು ಮಾಡ್ತೀವಿ, 6 ಸ್ಟೇಜಸಲ್ಲಿ ಡಿಸೀಸ್ ಬರುತ್ತೆ, 6 ಸ್ಟೇಜಸಲ್ಲಿ ಬರುತ್ತೆ. ಫಸ್ಟ್ 3 ಸ್ಟೇಜಲ್ಲಿ ನಿಮಗೆ ಗೊತ್ತೇ ಆಗೋದಿಲ್ಲ, ಬರೀ ಡಿಸ್ಕಂಫರ್ಟ್ ಅನಿಸ್ತಾ ಇರುತ್ತೆ, ಹೊಟ್ಟೆ ಉರಿದ್ದಂಗೆ, ಏನೋ ಹಸಿವಾಗ್ತಾ ಇಲ್ಲ, ಏನೋ ಒಂಥರ ಮೈಕೈ ಭಾರ, ಆ ಥರ ಎಲ್ಲ ಶುರು ಆಗಿರುತ್ತೆ. ಆಮೇಲೆ ಅದು 3 ಸ್ಟೇಜ್ ಕ್ರಾಸ್ ಆದಮೇಲೆ 4th, 5th, 6th ಸ್ಟೇಜ್ ದಾಡ್ತು ಅಂತಂದರೆ ಮಾತ್ರ ಫುಲ್ ಬ್ಲೋನ್ ಡಿಸೀಸ್ ಆಗಿ ಬಂದಿರುತ್ತೆ. ಸೊ ನಾವು ಒಂದು ಸರಿ ಕಂಡುಹಿಡಿದ್ವಿ, ನಿಮ್ಗೆ ಯಾಕೆ ಬಂತು ಆ ಕಾಯಿಲೆ, ನಿಮಗೆ ಮಾತ್ರ ಯಾಕೆ ಬಂತು ಅಂತ ಕಂಡುಹಿಡಿದ್ಬಿಟ್ರೆ ರಿವರ್ಸ್ ಮಾಡೋದು ಭಾಳ ಈಸಿ. ಸೊ ಅದಕ್ಕೆ ನಮ್ಮದು ಶತಾಯು 15 ಕ್ಲಿನಿಕಲ್ಲೂ ಕೂಡ ನಾವು ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇವನ್ ಈಗ ಡಯಾಬಿಟೀಸ್ ಇತ್ತು ಅಂದರೆ ಅದರಲ್ಲಿ ಯಾವ ಥರ 20 ಟೈಪ್ಸಲ್ಲಿ ಯಾವ ಥರ ಇದೆ ಅಂತ ಫಸ್ಟ್ ಕಂಡುಹಿಡಿತೀವಿ. ಕಂಡುಹಿಡಿತಾ ಇದ್ದಂಗೆ ಅದನ್ನು ರಿವರ್ಸ್ ಮಾಡೋದು ಭಾಳ ಈಸಿ. ಯಾಕಂದ್ರೆ ನಾವು ಕೆಲವೊಂದು ಪಂಚಕರ್ಮಗಳು ಯೂಸ್ ಮಾಡ್ತೀವಿ, ಕೆಲವೊಂದು ಥೆರಪೀಸ್ ಇದೆ, ಕೆಲವೊಂದು ಸಿಂಪಲ್ ಆಗಿರೋ ಮೆಡಿಸಿನ್ಸ್ ಇದೆ. ಆಮೇಲೆ ಮೇನಾಗಿ ಬಿಕಾಸ್ ಡಯಾಬಿಟೀಸ್ ಬೀಯಿಂಗ್ ಅ ಮೆಟಬಾಲಿಕ್ ಡಿಸೀಸ್ ಅಲ್ವಾ, ನೀವು ಆದಷ್ಟು ಫುಡ್ಡು ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂತು ಅಂದರೆ ಭಾಳ ಬೇಗ ರಿವರ್ಸ್ ಮಾಡ್ಬೋದು ಅದನ್ನು. ಈಗ ಅಬ್ಸಾರ್ಪ್ಷನ್ ಇರ್ಬೋದು ಅಥವಾ ಅದರ ಸೀಕ್ರಿಷನ್ ರೇಷಿಯೋ ಇರ್ಬೋದು, ಅದನ್ನು ಮಾಡೋಕ್ಕೆ ನಾವೇನು ಮಾಡ್ತೀವಿ, ಫಸ್ಟಿಗೆ ಒಂದು ಡಯಾಬಿಟೀಸ್ ಡಿಟಾಕ್ಸ್ ಅಂತ ಇದೆ. ಇಟ್ಸ್ ಓನ್ಲಿ ಅರೌಂಡ್ 10 to 12 ಡೇಸ್ ಟ್ರೀಟ್ಮೆಂಟು. ಅದು ಮುಗೀತು ಅಂತಂದರೆ ಬರೀ ಒಂದು ಚೂರು ಡಯಟು, ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡ್ತು ಅಂತಂದರೆ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಅಂತ ಹೇಳಿದಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ಬೋದು ಅಂತ ಅನಿಸುತ್ತೆ. ಏನಾದರೂ ಆಫರ್ಸ್ಗಳಿದಾವೆ ಹೇಗೆ ಡಾಕ್ಟರ್? ಇಲ್ಲ, ತುಂಬ ಸಿಂಪಲ್ ಆಗಿದೆ. ಅಷ್ಟೊಂದು ಎಲ್ಲರೂ ಅಂದ್ಕೊಳ್ಳೋಷ್ಟು ಇದು ಇಲ್ಲ. ಅವರು ಒಂದು ವರ್ಷದಲ್ಲಿ ಒಂದ್ಸರಿ ಟೆಸ್ಟ್ ಮಾಡೋಕ್ಕೆ ಎಷ್ಟು ಹಾಕ್ತಾರೆ ಅಷ್ಟರಲ್ಲಿ ಒಂದು ಟ್ರೀಟ್ಮೆಂಟೇ ಮುಗಿದೋಗ್ಬಿಡುತ್ತೆ. ಓಕೆ, ಆಯುರ್ವೇದದಲ್ಲಿ ಅಷ್ಟೊಂದು ನೀವು ಅದನ್ನೇ ಹೇಳೋದು ನಾನು, ಇನಿಷಿಯಲ್ ಸ್ಟೇಜಲ್ಲಿ ಬಂದುಬಿಟ್ರೆ ಟ್ರೀಟ್ಮೆಂಟ್ ಮಾಡೋದು ಭಾಳ ಈಸಿ. ನಾಟ್ ಓನ್ಲಿ ಡಯಾಬಿಟೀಸ್, ಯಾವುದೇ ಕಾಯಿಲೆ ಇರಲಿ. ಈವನ್ ನಾವು ಮೈಗ್ರೇನ್ ನೋಡ್ಬೋದು, ನಾವು 120 ಡೇಸ್ 3 ಮಂತ್ಸ್ ಮೆಡಿಸಿನ್ 4 ಮಂತ್ಸ್ ಮೆಡಿಸಿನಲ್ಲಿ ಕಂಪ್ಲೀಟ್ ಕ್ಯೂರ್ ಆಗಿಬಿಡುತ್ತೆ, ಮತ್ತೆ ಬರೋದಿಲ್ಲ. ಸೊ ಆ ಥರ ಸಿಮ್ಟಮ್ಸು ನೀವು ಅರ್ಲಿ ಸ್ಟೇಜಲ್ಲಿ ಬಂದುಬಿಟ್ರೆ ರಿವರ್ಸ್ ಮಾಡೋದು ಭಾಳ ಈಸಿ. ನಾವು ಅದಕ್ಕೆ ಅಂತಲೇ ಈಗ ಡಿಸೀಸ್ ರಿವರ್ಸಲ್ಗೆ ಅಂತಲೇ ಒಂದು ಬಯೋ ಇಂಡಿವಿಜುವಾಲಿಟಿ ಅಂತ, ನೋ ಯುವರ್ ಬಯೋ ಇಂಡಿವಿಜುವಾಲಿಟಿ, ನಿಮ್ಮ ಬಾಡಿ ಟೈಪ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಂತಲೇ ಎಲ್ರಿಗೂ ಅನುಕೂಲ ಆಗಲಿ ಅಂತ TV9 ವೀಕ್ಷಕರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಇದು ಮಾಡ್ತಾಯಿದ್ದೀವಿ, ಕ್ಲಾಸ್ ತೊಗೊಳ್ತಾ ಇದ್ದೀವಿ. ಇಟ್ಸ್ ಓನ್ಲಿ 3 hours ಪ್ರೋಗ್ರಾಮ್. ನಿಮ್ಗೆ ಕಂಪ್ಲೀಟ್ ಗೊತ್ತಾಗ್ಬಿಡುತ್ತೆ ನಿಮ್ಮ ಬಾಡಿ ಟೈಪ್ ಯಾವುದಿದೆ, ನಾನು ಯಾಕೆ ಈ ಥರ ಸಫರ್ ಆಗ್ತಾಯಿದ್ದೀನಿ, ಈ ಥರ ಡಿಸ್ಕಂಫರ್ಟ್ಸ್ ಏನಕ್ಕೆ ಬರುತ್ತೆ, ವೈ ಐ ಆಮ್ ಲೈಕ್ ದಿಸ್. ಆ್ಯಂಗರ್ ಇಶ್ಯೂಸ್ ಇರ್ಬೋದು, ಡೈಜೆಷನ್ ಇಶ್ಯೂಸ್ ಇರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು, ಓಕೆ, ಆಮೇಲೆ ಸಕ್ಸಸ್ ಇಶ್ಯೂಸ್ ಇರ್ಬೋದು, ಎವ್ರಿಥಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ 3 hours. ಸೊ ಇಲ್ಲಿ ಬರ್ತಾ ಇರೋ ನಂಬರ್ಗೆ ಫೋನ್ ಮಾಡಿದರೆ ಫ್ರೀಯಾಗಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ, ನಾನೇ ತೊಗೊಳ್ತಾ ಇರೋದ್ರಿಂದ ನಿಮಗೆ ಎಷ್ಟೊಂದು ಡಿಸೀಸ್ಗಳನ್ನ ರಿವರ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೂಪರ್. ಇನ್ನು ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ ಕೊಡ್ತಾರಂತೆ, ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಬರೆಯೋದಿಲ್ಲ ಅಥವಾ ಏನೇನು ಕಾರಣಗಳು ಅಂತಲೂ ಹೇಳೋದಿಲ್ಲ. ನೀವು ಒಂದು ಬುಕ್ಕನ್ನು ಬರೆದಿರೋದು, ಅದರಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀರಾ, ಹೇಗೆ ಯೂಸ್ ಆಗುತ್ತೆ ಜನರಿಗೆ ಅಂತ? ಯೂಶಲಿ ಏನ್ಷಿಯಂಟ್ ಸೀಕ್ರೆಟ್ಸ್ ಟು ರಿವರ್ಸ್ ಡಯಾಬಿಟೀಸ್ ಅಂತ ಏನಕ್ಕೆ ಬರೆದಿದ್ದು ಅಂದರೆ, ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆಗಳಿದೆ. ಡಯಾಬಿಟೀಸಲ್ಲಿ ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಬಟ್ ನಾನು ಎಷ್ಟೊಂದು ಸರಿ ಒಂದಷ್ಟು ಡಾಕ್ಟ್ರುಗಳಿಗೆಲ್ಲ ಇಂಟರ್ವ್ಯೂ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು, ಅವರಿಗೂ ಕೂಡ ಎಷ್ಟೊಂದು ಸರಿ ದೇ ಡೋಂಟ್ ನೋ. ಓಕೆ, ಅದರಲ್ಲೂ ನಾವೇನು ಮಾಡ್ತೀವಿ, ಏನೇ ಒಂದು ಆಹಾರ ತಿಂದರೆ ಅದರಲ್ಲಿ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅದರಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆ ಅಂತ. ತಿಂದ ಮೇಲೆ ಜೀರ್ಣ ಆದಮೇಲೆ ಗ್ಲೈಸೆಮಿಕ್ ಲೋಡು, ಅದು ಎಷ್ಟು ಶುಗರ್ ರಿಲೀಸ್ ಮಾಡುತ್ತೆ ಬ್ಲಡ್ಡಲ್ಲಿ, ಬಾಡಿನಲ್ಲಿ ಅಂತ. ಸೊ ಇದು ಎರಡೂ ಕ್ಯಾಲ್ಕುಲೇಷನ್ನು ತುಂಬಾ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಫುಡ್ಸ್ಗೆ. ಈಗ ಕೆಲವೊಬ್ರು ಹೇಳ್ತಾರೆ ಬನಾನಾ ತಿನ್ನಬಾರ್ದು ಅಂತ, ಪಪಾಯ ತಿನ್ಬೋದು ಅಂತ. ಪಪಾಯನಲ್ಲಿ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಬನಾನಲ್ಲಿ ಕಡಿಮೆ ಇಂಡೆಕ್ಸ್ ಇದೆ. ಸೊ ಯಾವಾಗ ಅದನ್ನು ತಿಳ್ಕೊಂಡ್ವಿ ಆವಾಗ ಅನಿಸ್ತು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಬೆಟರ್ ಲೆಟ್ ಮಿ ರೈಟ್ ಅ ಬುಕ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಇಟ್ ಅಂತ. ಸೊ ಆವಾಗ ನಾವು ಈ ಬುಕ್ನ ಪಬ್ಲಿಷ್ ಮಾಡಿದ್ವಿ. ಡಾಕ್ಟರ್, ಇವಾಗ ಕ್ಲಾಸಸ್ಗಳನ್ನ ತಗೊಳ್ತೀರಾ ಅಂತ ಹೇಳಿದ್ರೆ ನೀವೇ ತಗೊಳ್ತಾ ಇದ್ದೀರಾ. ಸೊ ಏನಾದರೂ ಪ್ರಿಪ್ರೇಷನ್ ಬೇಕಾಗುತ್ತಾ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ? ಯಾವ ರೀತಿಯಾಗಿರುತ್ತೆ? ಏನೂ ಇಲ್ಲ, ಜಸ್ಟ್ ಒಂದು ಮೊಬೈಲ್ ಇದ್ದರೆ ಸಾಕು ಅಥವಾ ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು. ಝೂಮಲ್ಲಿ ನಾವು ಕ್ಲಾಸ್ ಮಾಡ್ತೀವಿ. ಅದನ್ನು ಅಲ್ಲಿ ಬರ್ತಾ ಇರೋ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ವಿ ಆರ್ ಇಂಟ್ರೆಸ್ಟೆಡ್ ಟು ಟೇಕ್ ಕ್ಲಾಸ್ ಅಂತಂದರೆ, ಅದರಲ್ಲಿ ನಾಟ್ ಓನ್ಲಿ ಡಯಾಬಿಟೀಸ್, ಏನೇ ಕಾಯಿಲೆ ಬರಲಿ ಎಲ್ಲವೂ ಕಂಪ್ಲೀಟ್ ಹೇಗೆ ರಿವರ್ಸ್ ಮಾಡಬೇಕು ಅಂತ, ಯಾವ್ಯಾವ ಥರ ಬಾಡಿ ಟೈಪ್ ಇದೆ, ಆ ಬಾಡಿ ಟೈಪ್ಗೆ ಅನುಗುಣವಾಗಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಯಾವ್ಯಾವ ಫುಡ್ಡಲ್ಲಿ ಯಾವ್ಯಾವ ಬಾಡಿ ಟೈಪು ರಿಯಾಕ್ಷನ್ಸ್ ಆಗುತ್ತೆ, ಎಲ್ಲವೂ ಕೂಡ ಸಿಂಪಲ್ಲಾಗಿ ಎಕ್ಸ್ಪ್ಲನೇಷನ್ ಮಾಡಿ ನಾವು ಕೊಟ್ಟಿದ್ದಿದೆ ಅದರಲ್ಲಿ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ಡಯಾಬಿಟೀಸ್ಗೆ ಏನೇನು ಕಾರಣಗಳಿರುತ್ತೆ, ಜೊತೆಗೆ ಕ್ಲಾಸಸ್ಗಳಿಂದ ಏನೇನು ಉಪಯೋಗ ಆಗುತ್ತೆ ಅಂತ. ಧನ್ಯವಾದಗಳು ನಿಮಗೆ. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ. ನೇರವಾದ ಭೇಟಿಯಾಗಿರುವಂಥ ವಿಳಾಸ ಹಾಗೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ.
ಶತಾಯು ಆಯುರ್ವೇದ ಕ್ಲಿನಿಕ್ ಬೆಂಗಳೂರು, ಆರ್ಟಿ ನಗರ, ರಾಜಾಜಿನಗರ, ಜೆಪಿ ನಗರ, ಇಂದಿರಾನಗರ, ವೈಟ್ಫೀಲ್ಡ್, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಚಂದ್ರ ಲೇಔಟ್, ಬನಶಂಕರಿ, ಕಲ್ಯಾಣ ನಗರ, ಎಚ್ಎಸ್ಆರ್ ಲೇಔಟ್, ಯಲಹಂಕ. ದೂರವಾಣಿ ಸಂಖ್ಯೆ 9590484848 ಮತ್ತು 8884144466. ವೆಬ್ಸೈಟ್ www.shatayu.com. ಇದು ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.